Hello students, welcome to my e-learning class. In this video I am explaining problems on overhead chapter unit 5 of elements of costing. 2016 question paper I am solving here. As I said in earlier video that I will be solving the problems on overhead in a separate video. You will get 3 questions in section A for 2 marks on overhead. In section B you will have 1 question on overhead, and in section 3 C you will get 15 marks question on overhead. In section B for 5 marks you are asked to calculate machine hour rate with the following information for machine Z. ಮಷಿನ್ ಜಡ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನನ್ನು ಕೊಟ್ಟಾರ. ನಿಮ್ಗೆ ಮಷಿನ್ ಅವರ್ ಕ್ಯಾಲ್ಕುಲೇಟ್ ಮಾಡಿರಿ ಅಂಥೇಳಿ ಹೇಳಾಕತ್ತಾರ. ಅವರಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡೋಣಕತ್ತಾರ? ಮಷಿನ್ ಅವರ್ ರೇಟ್ ಕ್ಯಾಲ್ಕುಲೇಷನ್ ಮಾಡಿರಿ ಅಂಥೇಳಿ ಹೇಳಾಕತ್ತಾರ ವಿತ್ ದ ಗಿವನ್ ಇನ್ಫಾರ್ಮೇಷನ್. ಓಕೆ, ಮಷಿನ್ ಅವರ್ ರೇಟ್ refers to cost of running a machine for 1 hour. ಮಷಿನ್ ಅವರ್ ರೇಟ್ ಅಂತ ಹೇಳ್ತೇವೆ ನಾವು. ಅವರ್ಲಿ ರೇಟ್ ಕ್ಯಾಲ್ಕುಲೇಷನ್ ಮಾಡಾಕತ್ತೇವೆ ಇಲ್ಲಿ. ಓಕೆ, ಅವರ್ಲಿ ರೇಟ್ ಕ್ಯಾಲ್ಕುಲೇಷನ್ ಮಾಡಾಕತ್ತೇವಿ. ಅವರ್ಲಿ ರೇಟ್ ಅಂತಂದ್ರೇನು? ಕಾಸ್ಟ್ ಆಫ್ ರನ್ನಿಂಗ್ ಅ ಮಷಿನ್ ಪರ್ ಅವರ್ ಕ್ಯಾಲ್ಕುಲೇಷನ್ ಮಾಡಾಕತ್ತೇವೆ ನಾವಲ್ಲಿ. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ದ ಅಮೌಂಟ್ ಆಫ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ apportioned to a machine by the number of machine hours for a particular period of time. ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಏನದಾವಲ್ಲ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ದ್ಯಾಟ್ ಈಸ್ ಡಿವೈಡೆಡ್ ಬೈ ಮಷೀನ್ ಅವರ್ಸ್ ವರ್ಕ್ಡ್ ಮಾಡ್ತೇವೆ. ಆ ಹೊತ್ನಾಗ ಮಷೀನ್ ಅವರ್ ರೇಟ್ ಸಿಗಾಕತ್ತೈತೆ ನಮಗೆ. ಓಕೆ, ಸೊ ಇನ್ ದಿಸ್ ಪ್ರಾಬ್ಲಮ್ what is the information given and what we have to calculate? Let us know that. ಅದನ್ನು ನೋಡೋಣ ಅಂತ ನಾವಿಲ್ಲಿ. ಕಾಸ್ಟ್ ಆಫ್ ಮಷಿನ್ ಏನೈತಿ 24,000. ಎಸ್ಟಿಮೇಟೆಡ್ ಸ್ಕ್ರ್ಯಾಪ್ ವ್ಯಾಲ್ಯೂ ಐತಿ 4,000. ಎಸ್ಟಿಮೇಟೆಡ್ ವರ್ಕಿಂಗ್ ಲೈಫ್ ಆಫ್ ಈಸ್ 20,000 ಅವರ್ಸ್. ಮಷಿನದ್ದು ಎಸ್ಟಿಮೇಟೆಡ್ ಲೈಫ್ ಎಷ್ಟೈತಿ? 20,000 ಐತಿ. ಕಾಸ್ಟ್ 24,000 ಐತಿ. ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಾನ ಅಂತಂದ್ರೆ ಇಟ್ ಈಸ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ವಿತ್ ಡೆಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತಿ. ಕಾಸ್ಟ್ ಆಫ್ ಮಷಿನ್ ಒಳಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ಲೆಸ್ ಮಾಡಿ ಆಮೇಲೆ ಏನು ಮಾಡ್ತೇವೆ ಅಂತಂದ್ರೆ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ವರ್ಕಿಂಗ್ ಲೈಫ್ ಮಾಡ್ತೇವೆ. ಅವಾಗ ಡೆಪ್ರಿಷಿಯೇಷನ್ ಸಿಗಾಕತ್ತೈತೆ ನಮಗೆ. ಟೋಟಲ್ ಅವರ್ಸ್ ವರ್ಕ್ ಡ್ಯೂರಿಂಗ್ ದ ಮಂತ್ 400 ಅವರ್ಸ್ ಅದಾವ. ಮಂತಿಂದ ಕೊಟ್ಟಾರ ಇನ್ಫಾರ್ಮೇಷನ್. ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ರಿಪೇರ್ಸ್ ಫಾರ್ ವರ್ಕಿಂಗ್ ಲೈಫ್ 5,000 ಐತಿ. 5,000 ಇದು ವರ್ಕಿಂಗ್ ಲೈಫಿಗೆ ಐತಿ. ಓಕೆ, ನಮಗೆ ಪರ್ ಅವರ್ ತೆಗಿಬೇಕೈತಿ. ಅದಕ್ಕೆ 5,000 ಡಿವೈಡೆಡ್ ಬೈ 20,000 ಅವರ್ಸ್ ಮಾಡಾಕತ್ತೇವಿ. ಫಿಕ್ಸ್ ಚಾರ್ಜಸ್ ಅಲೋಕೇಟೆಡ್ ಟು ದಿಸ್ ಮಷಿನ್ ಫಾರ್ ದ ಮಂತ್ ಈಸ್ 200. ಫಿಕ್ಸ್ ಚಾರ್ಜಸ್ 200 ಐತಿ. ದ ಮಷೀನ್ ಕನ್ಸ್ಯೂಮ್ಸ್ 10 ಯೂನಿಟ್ಸ್ ಆಫ್ ಪವರ್ ಪರ್ ಅವರ್ ಆ್ಯಟ್ ದ ಕಾಸ್ಟ್ ಆಫ್ 0.40 ಪರ್ ಯೂನಿಟ್ ಅಂತ ಹೇಳಿ ಕೊಟ್ಟಾರ. ಓಕೆ, ಸೊ ಹಿಯರ್ ಇಸ್ ದ ಪ್ರಾಬ್ಲಮ್ which I have already solved. I am going to explain that only. Calculation of machine hour rate, per hour rate ತೆಗೆಯೋದೈತಿ ಮಷಿನ್ ಅವರದ್ದು. ಸೊ ಈ ಟೋಟಲ್ ಏನು ಎಕ್ಸ್ಪೆನ್ಸಸ್ ಆಗ್ಯಾವಲ್ಲ ಅವ್ನು ನಾವೇನು ಮಾಡ್ತೇವೆ ಅಂದ್ರೆ ಫಿಕ್ಸ್ ಚಾರ್ಜಸ್, ಮೇಂಟೆನೆನ್ಸ್ ಚಾರ್ಜಸ್ ಮತ್ತು ಆಪ್ರೇಟಿಂಗ್ ಚಾರ್ಜಸ್ ಅಂಥೇಳಿ ಕ್ಲಾಸಿಫಿಕೇಷನ್ ಮಾಡ್ತೇವೆ. ಏನಾಗಲೇ ಕೊಟ್ಟದ್ದು ಎಕ್ಸ್ಪೆನ್ಸಸ್ ಇದ್ವಲ್ಲ, ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ಮಾಡ್ತೇವೆ. ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಏನದಾವ ಅವನ್ನ ಫಿಕ್ಸ್ ಚಾರ್ಜಸ್ ಒಳಗೆ ಹಾಕಾಕತ್ತೇವಿ. ಮೇಂಟೈನಿಂಗ್ ದ್ಯಾಟ್ ಮಷೀನ್, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಐತ್ಲ ಅದನ್ನು ಮೇಂಟೆನೆನ್ಸ್ ಚಾರ್ಜಸ್ ಒಳಗೆ ಹಾಕಾಕತ್ತೇವಿ. ಅದನ್ನು ಮಷೀನ್ ಆಪ್ರೇಟ್ ಮಾಡೋಕೆ ಏನು ಎಕ್ಸ್ಪೆನ್ಸಸ್ ಆಗತ್ತವಲ್ಲ ಅವನ್ನ ಆಪ್ರೇಟಿಂಗ್ ಚಾರ್ಜಸ್ ಒಳಗೆ ಹಾಕಾಕತ್ತೇವಿ. ಸೊ ಫಸ್ಟ್ದು ಫಿಕ್ಸ್ ಚಾರ್ಜಸ್ ಐತಿ. ಟೋಟಲ್ ಕೊಟ್ಬಿಟ್ಟಾರ ಅವರು 200 ಅಂಥೇಳಿ. ಓಕೆ, ಟೋಟಲ್ ಏನು ಮಾಡ್ಯಾರ ಫಾರ್ ದ ಮಂತ್ 200 ಅಂಥೇಳಿ ಹೇಳಿದಾರ. 200ನ ವರ್ಕಿಂಗ್ ಅವರ್ಸ್ ಎಷ್ಟೈತಿ ಮಂತ್ಲಿ? 400. ವರ್ಕಿಂಗ್ ಅವರ್ಸ್ ಎಷ್ಟೈತಿ? 400 ಐತಿ. 200 400 ಡಿವೈಡ್ ಮಾಡಿದ್ವಿ ಅಂದ್ರೆ ಪರ್ ಅವರ್ ರೇಟ್ ಬರುತ್ತಲ್ಲೇ 0.50 ಅಂಥೇಳಿ. 0.50 ಇದು ಪರ್ ಅವರ್ ರೇಟ್ ಬರಾಕತ್ತೈತಿ.
200 ಮಂತ್ಲಿ ಐತಿ, ಮಂತ್ಲಿ ವರ್ಕಿಂಗ್ ಅವರ್ಸ್ ಆಫ್ 400 ಐತಿ. ಅದನ್ನು ಡಿವೈಡ್ ಮಾಡಿದ್ದೀವಿ ಅಂದ್ರೆ ಪರ್ ಅವರ್ ರೇಟ್ ಬಂತಲ್ಲಿ ನಮಗೆ. ಆಮೇಲೆ ಮೇಂಟೆನೆನ್ಸ್ ಚಾರ್ಜಸ್ ಕೊಟ್ಟಾರ 5000 ರೂಪೀಸ್. ಓಕೆ, ಆಮೇಲೆ ಏನೈತಿ ಅಂತಂದ್ರೆ 20,000 ಅವರ್ಸ್ ಏನೈತಿ ಎಸ್ಟಿಮೇಟೆಡ್ ವರ್ಕಿಂಗ್ ಲೈಫ್ ಐತದಲ್ಲೇ. 5,000 ಈಸ್ ಡಿವೈಡೆಡ್ ಬೈ 20,000 ಅವರ್ಸ್, ಅದು 0.25 ಬರತ್ತಾ. ಇಲ್ಲಿ ಯಾಕೆ ಇದನ್ನು ಮಂತ್ಲಿ ತೊಗೊಂಡೇವಿ, ಇಲ್ಲಿ ಯಾಕೆ ಇಯರ್ಲಿ ತೊಗೊಂಡೇವಿ? ಇದು ಇಯರ್ಲಿ ಕೊಟ್ಟದ್ದೈತಿ, ಇದು ವರ್ಕಿಂಗ್ ಲೈಫ್ದಕ್ಕೆ ಕೊಟ್ಟದ್ದೈತಿ ಎಕ್ಸ್ಪೆನ್ಸಸ್. ಆಮೇಲೆ ಮಷಿನ್ ಅವರ್ ವರ್ಕ್ಡೂ ಐತಿ, ಅದು ಮಷಿನ್ ವರ್ಕ್ ಲೈಫಿಗೇನ ಐತಿ. ಸೊ ಅದಕ್ಕೆ ಇದನ್ನು ಎರಡೂ ಒಂದೇ ಡಿನಾಮಿನೇಟರ್ ಐತಿ ಅಂತಂದ್ರೆ ಅದನ್ನು ಸೇಮ್ ಆಗಿ ತೊಗೊಂಡೇವಿ. ಇಲ್ಲಿ ಏನಾಗೈತಿ, ಇದು ಮಂತ್ಲಿ ಚಾರ್ಜಸ್ ಐತಿ, ಇದು ಮಂತ್ಲಿ ಚಾರ್ಜಸ್ ಐತಿ, ಇದು ಮಂತ್ಲಿ ಐತಿ, ಇದು ಮಂತ್ಲಿ ಐತಿ, ಅದಕ್ಕೆ ಇದನ್ನು ತೊಗೊಂಡಿದ್ವಿ. ಓಕೆ, ಇದನ್ನು ಸ್ವಲ್ಪ ಲಕ್ಷ ಕೊಡಬೇಕಾಗ್ತೈತೆ ನಿಮಗೆ. ಇಲ್ಲೇ 200 ರೂಪೀಸ್ ಏನೈತಲ್ಲ, ಇದು ಮಂತ್ಲಿ ಎಕ್ಸ್ಪೆನ್ಸಸ್ ಐತಿ, ಫಿಕ್ಸ್ ಚಾರ್ಜಸ್. ಇದು ವರ್ಕಿಂಗ್ ಅವರ್ಸ್ ಏನೈತಿ ಮಂತ್ಲಿ ಐತಿ, ಅದಕ್ಕೆ ಎರಡೂ ಒಂದೇ ಸೇಮ್ ಯೂನಿಟ್ ಒಳಗೆ ಮೆಜರ್ಮೆಂಟ್ ಐತಿ ಅಂದಂದ್ಮೇಲೆ ತೊಗೊಂಡೇವಿ. ಇದು ಆ್ಯನ್ಯುವಲ್ ಐತಿ, ಹೀಗಾಗಿ ಆ್ಯನ್ಯುವಲ್ ವರ್ಕಿಂಗ್ ಲೈಫ್ದೊಳಗೆ ಇದನ್ನು ತೊಗೊಳಕತ್ತೇವೆ ನಾವು. ಓಕೆ, ಸೊ ಏನಾಯ್ತು, 5,000 ಡಿವೈಡೆಡ್ ಬೈ 20,000 ಆದ ಕೂಡಲೇ 0.25 ಏನೈತಿ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಬತ್ತು ನಮ್ಮದಲ್ಲೇ. ದೇರ್ ನೆಕ್ಸ್ಟ್ ಈಸ್ ಆಪ್ರೇಟಿಂಗ್ ಚಾರ್ಜಸ್ ಅದಾವೆ. ಒಂದು ಆಪ್ರೇಟಿಂಗ್ ಚಾರ್ಜಸ್ ಒಳಗೆ ಡೆಪ್ರಿಷಿಯೇಷನ್ ಐತಿ, ಇನ್ನೊಂದು ಪವರ್ ಐತಿ. ಓಕೆ, ಫಸ್ಟ್ ಡೆಪ್ರಿಷಿಯೇಷನ್ ಒಳಗೆ ದ ಕಾಸ್ಟ್ ಆಫ್ ಮಷಿನ್ ಈಸ್ 24,000. ಕಾಸ್ಟ್ ಆಫ್ ಮಷಿನ್ ಕೊಟ್ಟಾನ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಮಾಡಬೇಕು, ಡಿವೈಡೆಡ್ ಬೈ ದ ಎಸ್ಟಿಮೇಟೆಡ್ ಲೈಫ್ ಆಫ್ ದ ಮಷೀನ್ ವಿಚ್ ಈಸ್ ಗಿವನ್ ಇನ್ ಅವರ್. ಅದನ್ನು ತೊಗೋಬೇಕು ಅಂದ್ರೆ ಪರ್ ಅವರ್ ನಮಗೆ ಅಲ್ಲೇ ರೇಟ್ ಬಿಡ್ತೈತಿ 1 ರೂಪಿ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಪವರ್ ಐತಿ. ಪವರ್ 10 ಯೂನಿಟಿಗೆ 0.40 ಅಂತ ಹೇಳಿದಾರೆ. ಅದಕ್ಕೆ ಅದನ್ನು ಮಲ್ಟಿಪ್ಲೈ ಮಾಡಿದ ಕೂಡ 4 ಅಂತ ಹೇಳಿ ಬಂತು. ನಾವು ಆ್ಯಡ್ ದ ವ್ಯಾಲ್ಯೂಸ್ 0.50, 0.25, 1.00, 4.00. ಆವತ್ತಿನಾಗ ಮಷಿನ್ ಅವರ್ ರೇಟ್ ಬಂತು 5.75 ಅಂಥೇಳಿ. ಇದೇನೈತಿ 5 ಮಾರ್ಕ್ಸ್ ಕ್ವಶನ್ ಐತಿ. ಓಕೆ, ಇದು 5 ಮಾರ್ಕ್ಸ್ ಕ್ವಶನ್ ಐತಿ ಸೆಕ್ಷನ್ ಬಿದೊಳಗಿಂದು. ಹೋಪ್ you like my video. Please like, share and subscribe my channel for further updates. Thank you.